ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಚಾರಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪಿಎಫ್ ಹಣವನ್ನ ಕಟ್ತಾ ಇರುವಂತಹ ಪ್ರತಿಯೊಬ್ಬ ಪಿಎಫ್ ಗ್ರಾಹಕರಿಗೆ ಇಪಿಎಫ್ಒ ಮೂಲಕ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಇಪಿಎಫ್ಒ ಮೂಲಕ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ವೇಟ್ ಮಾಡ್ತಾ ಇರುವಂತಹ ಇಪಿಎಫ್ಒ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಕೇಂದ್ರ ಸರ್ಕಾರದ ವತಿಯಿಂದ ಲಭ್ಯವಾಗ್ತಾ ಇದ್ದು, ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಅದರ ಜೊತೆಗೆ ಪಿಎಫ್ ಹಣವನ್ನ ಕಟ್ತಾ ಇರುತ್ತಾ ಪ್ರತಿಯೊಬ್ಬ ಪಿಎಫ್ ಗ್ರಾಹಕರಿಗೂ ಕೂಡ ಸಂಬಂಧಪಟ್ಟಂತೆ ಪಿಎಫ್ ನಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಇಪಿಎಫ್ಒ ಮೂಲಕ ಪಿಎಫ್ ಹಣವನ್ನ ಕಟ್ತಾ ಇರುವಂತಹ ಪ್ರತಿಯೊಬ್ಬ ಪಿಎಫ್ ಗ್ರಾಹಕರಿಗೆ ಸಂಬಂಧಪಟ್ಟಂತೆ ಹೊಸ ಇಪಿಎಫ್ಒ 3.0 ವೆಬ್ಸೈಟ್ಗೆ ಲಾಂಚ್ಗೆ ಸಂಬಂಧಪಟ್ಟಂತೆ ಏನು ಬಹಳಷ್ಟು ಈಗಾಗಲೇ ಮಾಹಿತಿಗಳು ಕೂಡ ಬರ್ತಾ ಇದ್ವು ಸ್ನೇಹಿತರೆ. ಬಟ್ ಇನ್ನೂ ಕೂಡ ಅಧಿಕೃತವಾಗಿ ಇಪಿಎಫ್ಒ 3.0 ವೆಬ್ಸೈಟ್ ಅನ್ನ ಕೂಡ ಅದನ್ನ ಚಾಲನೆಯನ್ನ ಮಾಡಿದ್ದಿಲ್ಲ. ಅನೇಕ ಟೆಕ್ನಿಕಲ್ ಇಶ್ಯೂ ಆಗಿರುವಂತಹ ಕಾರಣಕ್ಕಾಗಿ ಅದನ್ನ ಮುಂದೂಡಲಾಗ್ತಾ ಇತ್ತು ಸ್ನೇಹಿತರೆ. ಬಟ್ ಇದೀಗ ಅದಕ್ಕೆ ಸಂಬಂಧಪಟ್ಟಂತಹ ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಇಪಿಎಫ್ಒ 3.0 ವೆಬ್ಸೈಟ್ ಅನ್ನ ಈಗ ಲಾಂಚ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದ್ದು, ಇದರಿಂದ ಇಪಿಎಫ್ಒ ಮೂಲಕ ಪಿಎಫ್ ಹಣವನ್ನ ಕಟ್ತಾ ಇರುವಂತಹ ಪ್ರತಿಯೊಬ್ಬ ಗ್ರಾಹಕರಿಗೆ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಸೌಲಭ್ಯಗಳು ದೊರಕಲಿದೆ ಸ್ನೇಹಿತರೆ. ಅದರಲ್ಲೂ ಕೂಡ ಇಪಿಎಫ್ ಗೆ ಸಂಬಂಧಪಟ್ಟಂತಹ ಬ್ಯಾಲೆನ್ಸ್ ಚೆಕ್ ಮಾಡೋದಾಗಿರ್ಬೋದು ಅಥವಾ ಇಪಿಎಫ್ ಹಣವನ್ನ ಹಿಂಪಡೆಯೋದಾಗಿರ್ಬೋದು, ಈ ರೀತಿ ಹಲವಾರು ಸೇವೆಗಳನ್ನ ತಾವು ತಮ್ಮ ಒಂದು ಮೊಬೈಲ್ ಮೂಲಕನೇ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಪ್ರಸಕ್ತವಾಗಿ ಏನು ಚಾಲನೆ ಇರುವಂತಹ ಇಪಿಎಫ್ಒ ಮೂಲಕ ಯಾವ್ದಾದ್ರು ಸೇವೆಯನ್ನ ಪಡಿಬೇಕಂತ ಹೇಳಿದ್ರೆ ತಾವು ಇಪಿಎಫ್ಒ ಕಚೇರಿಗೆ ಭೇಟಿ ಕೊಟ್ಟು ತಾವು ತಮ್ಮ ಒಂದು ಫಿಸಿಕಲ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಂಡು ಫಿಸಿಕಲ್ ದಾಖಲೆಗಳನ್ನ ಕೊಡೋದ್ರ ಮೂಲಕ ಇಪಿಎಫ್ ಗೆ ಸಂಬಂಧಪಟ್ಟಂತಹ ಸೇವೆಗಳನ್ನ ಪಡಿಬಹುದಾಗಿತ್ತು ಸ್ನೇಹಿತರೆ. ಇನ್ನು ಮುಂದೆ ಇಪಿಎಫ್ಒ 3.0 ಮೂಲಕ ಹೊಸದಾದಂತಹ 3 ಪ್ರಮುಖ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದ್ದು, ಇಪಿಎಫ್ಒ ಮೂಲಕ ಪಿಎಫ್ ಹಣಕ್ಕೆ ಸಂಬಂಧಪಟ್ಟಂತಹ ಪಿಎಫ್ ಹಣವನ್ನ ಹಿಂಪಡೆಯಲಿಕ್ಕೆ ಈಗ ವಿಶೇಷ ಸೌಲಭ್ಯದ ಮೂಲಕ ಇಪಿಎಫ್ ಹಣವನ್ನ ಪಡೆದುಕೊಳ್ಳಲಿಕ್ಕೆ ಅವಕಾಶವನ್ನ ನೀಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮನೆ ನಿರ್ಮಾಣಕ್ಕಾಗಿರ್ಬೋದು, ಮದುವೆಗಾಗಿರ್ಬೋದು ಅಥವಾ ಇನ್ನಿತರೆ ಹಲವಾರು ಸಂಗತಿಗಳಿಗೆ ಸಂಬಂಧಪಟ್ಟಂತೆ ಇಪಿಎಫ್ಒ ಹಣವನ್ನ ಹಿಂಪಡೆಯಲಿಕ್ಕೆ ತಾವು ಈಗ ಇಪಿಎಫ್ಒ ಆಫೀಸ್ಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ. ನೇರವಾಗಿ ಇಪಿಎಫ್ಒ 3.0 ವೆಬ್ಸೈಟ್ ಮೂಲಕ ತಾವು ಅಪ್ಲಿಕೇಶನ್ ಅನ್ನ ಈಗ ಅದನ್ನ ತಾವು ನಮೂದು ಮಾಡಿದಂತಹ ಸಂದರ್ಭದಲ್ಲಿ ನೇರವಾಗಿ ತಮ್ಮ ಒಂದು ಖಾತೆಗೆ ಹಣ ವರ್ಗಾವಣೆ ಆಗಲಿದೆ ಸ್ನೇಹಿತರೆ. ಅದ್ರ ಜೊತೆಗೆ ಇಪಿಎಫ್ಒ ಹಣವನ್ನ ಹಿಂಪಡೆಯಲಿಕ್ಕೂ ಕೂಡ ತಮಗೆ ಎಟಿಎಂ ಮೂಲಕನೇ ಇಪಿಎಫ್ಒ ಹಣವನ್ನ ಹಿಂಪಡೆಯಬಹುದಾಗಿರುತ್ತೆ. ಆ ರೀತಿಯಾದಂತಹ ಇಪಿಎಫ್ಒ 3.0 ಹೊಸ ಎಟಿಎಂ ಪದ್ಧತಿಯನ್ನ ಕೂಡ ಚಾಲನೆ ಮಾಡಲಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಈಗಾಗಲೇ ಪ್ರಸಕ್ತ ಚಾಲನೆಯಲ್ಲಿರುವಂತಹ ಇಪಿಎಫ್ಒ ಲೈಟ್ ಅಂತ ಹೇಳಿ ಒಂದು ವೆಬ್ಸೈಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಕೂಡ ಬಹಳ ಪ್ರಮುಖವಾಗಿ ತಾವು ತಮ್ಮ ಒಂದು ಸುಮಾರು ಒಂದು 5 ತಿಂಗಳ ಮೂಲಕ ಇಪಿಎಫ್ಒ ಮೂಲಕ ಎಷ್ಟು ಹಣ ಪಿಎಫ್ ಹಣ ಎಷ್ಟು ಸಂಗ್ರಹಣೆಯಾಗಿದೆ ಅದ್ರ ಬಗ್ಗೆ ತಾವು ಮಿನಿ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡೆದುಕೋಬಹುದಾಗಿರುತ್ತೆ. ಈ ರೀತಿ ಹಲವಾರು ಸೇವೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ. ಈಗ ಅಧಿಕೃತವಾಗಿ ಇಪಿಎಫ್ಒ 3.0 ವೆಬ್ಸೈಟ್ ಗೆ ಸಂಬಂಧಪಟ್ಟಂತೆ ಆದಷ್ಟು ಶೀಘ್ರದಲ್ಲೇ ಇದೇ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ಲಿಕ್ಕೆ ಇಪಿಎಫ್ಒ ವೆಬ್ಸೈಟ್ ಅನ್ನ ಪ್ರಾರಂಭ ಮಾಡಲಿಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ. ಅದರ ಜೊತೆಗೆ ಇಪಿಎಫ್ಒ ಮೂಲಕ ಪಿಎಫ್ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಏನು ಪಿಎಫ್ ಹಣವನ್ನ ಹೆಚ್ಚಳ ಮಾಡಬೇಕು. ಈ ಹಿಂದೆ 3,000 ಹಣವನ್ನ ಪಡಿತಾ ಇರುವಂತಹ ಪಿಎಫ್ ಗ್ರಾಹಕರಿಗೆ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಅಟ್ಲೀಸ್ಟ್ ಒಂದು 7,500 ಪಿಎಫ್ ಹಣವನ್ನ ನೀಡಬೇಕು ಎಂಬುದರ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಸೊ ಆ ಒಂದು ನಿಯಮದ ಬಗ್ಗೆ ಈಗ ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸ್ನೇಹಿತರೆ. ಮುಂದಿನ ಸುಮಾರು ಒಂದು 15 ದಿನಗಳಲ್ಲಿ ಕೇಂದ್ರ ನೇತೃತ್ವದಲ್ಲಿ ಒಂದು ದೊಡ್ಡ ಸಭೆ ಕೂಡ ನಡೆಯಲಿದೆ. ಇಪಿಎಫ್ಒ ಅಧಿಕಾರಿಗಳ ಸಭೆ ನಡೆಯಲಿದ್ದು ಇದ್ರ ಬಗ್ಗೆ ಮಹತ್ವದ ತೀರ್ಮಾನ ಕೂಡ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಇದೆ. ಇದೇ ದೀಪಾವಳಿ ಹಬ್ಬಕ್ಕೆ ಇಪಿಎಫ್ಒ ಪಿಂಚಣಿ ಹಣ ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದರ ಬಗ್ಗೆ ಕೇಂದ್ರದ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಪಿಎಫ್ಒ ಮೂಲಕ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ಪಿಂಚಣಿ ಗ್ರಾಹಕರ ಪಿಂಚಣಿ ಹಣ ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಡಿಐ ಹೆಚ್ಚಳ ಮಾಡಲಾಗಿದ್ದು ಇನ್ನು ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ
ಸೇರಿದಂತೆ ಇದೇ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದ್ದು ಪ್ರತಿಯೊಬ್ಬ ಇಪಿಎಫ್ಒ ಪಿಂಚಣಿದಾರರ ಪಿಂಚಣಿ ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದ್ದು ಸೊ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಲಿದೆ ಎಂಬುದರ ಬಗ್ಗೆ ಅಧಿಕೃತವಾಗಿ ಆದಷ್ಟು ಶೀಘ್ರದಲ್ಲೇ ಗೊತ್ತಾಗುವಂತಹ ಮಾಹಿತಿ ಗೊತ್ತಾಯ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.